ನಿಮ್ ಜೊತೆಗೆ ಮತ್ತೆ ಸಂಪರ್ಕ ಮಾಡ್ತೀನಿ. ವಾಟ್ ನೆಕ್ಸ್ಟ್? ಮುಂದೇನು? ನಾಳೆ ಬೆಂಗಳೂರಿಗೆ ಕೆಸಿ ವೇಣುಗೋಪಾಲ್ ಹಾಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಬರ್ತಾ ಇದ್ದಾರೆ. ರಾಜೀನಾಮೆ ಪ್ರಕ್ರಿಯೆ ಬಗ್ಗೆ ನಿರ್ಧಾರ ಮಾಡ್ತಾರೆ ನಾಯಕರುಗಳು, ಸಚಿವರುಗಳು, ಶಾಸಕರುಗಳ ಜೊತೆಗೆ ಹೈಕಮಾಂಡ್ ಚರ್ಚೆ ಮಾಡಬಹುದಂತ ಚಾನ್ಸಸ್ ಇದೆ. ಇಲ್ಲಿ ತನಕ ಕೂಡ ಸಿದ್ದರಾಮಯ್ಯನವರ ಪರವಾಗಿ ಬಹಳಷ್ಟು ಮಂದಿ ಶಾಸಕರುಗಳು ಕೂಡ ಬ್ಯಾಟಿಂಗ್ ಮಾಡ್ಕೊಂಡ್ ಬಂದಿದ್ದಾರೆ. ಈಗ ಹೈಕಮಾಂಡ್ ಒಮ್ಮಿಂದಲೇ ಈ ತರದ ನಿರ್ಧಾರಕ್ಕೆ ಬಂದ್ರೆ ಅವ್ರನ್ನೆಲ್ಲ ಒಂದು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಂತ ಕೆಲಸ ಮಾಡಬೇಕು. ಕೆಲ ಸಚಿವರುಗಳನ್ನು ಕೂಡ ಅವರು ಮಾತುಕತೆ ಕರೆದು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾದಂತ ಪ್ರಯತ್ನ ಮಾಡಬೇಕಾಗ್ಬೋದು. ಸೊ ಆ ನಿಟ್ಟಿನಲ್ಲಿ ನಾಳೆ ಹೈಕಮಾಂಡ್ನ ನಾಯಕರುಗಳು ರಾಜ್ಯಕ್ಕೆ ಬರ್ತಾ ಇದ್ದಾರೆ ಅಂತೇಳಿ ತಿಳಿದು ಬರ್ತಾ ಇದೆ. ಆಮೇಲೆ ಆ ವಾಕ್ ಇದೆಯಲ್ಲ, ನೀವು ಅಲ್ಲಿ ನೋಡ್ತಾ ಇದ್ದೀರಲ್ಲ, ಕೆಸಿ ವೇಣುಗೋಪಾಲ್ ಅವರ ಬಲಗಡೆಗೆ ಸಿದ್ದರಾಮಯ್ಯನವರು, ಅದೇ ಮಧ್ಯದಲ್ಲಿ ಆ ಕಡೆಗೆ ಡಿ ಕೆ ಶಿವಕುಮಾರ್ ಅವರು. ಆ ವಾಕಲ್ಲಿ ಅವರು ಮುಖಚಾರೆ ನೋಡ್ತಾ ಇದ್ದಂಥ ಸಂದರ್ಭದಲ್ಲೇ ನಾವು ಕೆಲವೊಂದು ಅಂಶಗಳನ್ನ ಗೆಸ್ ಮಾಡಬಹುದಾಗಿತ್ತು. ಸಿದ್ದರಾಮಯ್ಯನವರು ಅವ್ರ ಮುಖದಲ್ಲಿ ಯಾವುದೇ ರೀತಿಯಾದಂಥ ಒಂದು ಮಂದಹಾಸ ಇಲ್ಲ, ಖುಷಿ ರೀತಿಯಾದಂಥ ಹಾವಭಾವ ಇಲ್ಲ, ಬಹಳ ಗಂಭೀರವಾಗಿ ಅವರು ಕೈಗಳನ್ನ ಹಿಂದೆ ಕಟ್ಟಿ ನಡ್ಕೊಂಡ್ ಬರ್ತಾ ಇದ್ರು. ಪಕ್ಕದಲ್ಲೇ ಇದ್ದಂಥ ಡಿ ಕೆ ಶಿವಕುಮಾರ್ ಬಹಳ ನಗುಮುಖದಲ್ಲಿದ್ರು ನೋಡಿ ಆ ದೃಶ್ಯವನ್ನ. ಆಮೇಲೆ ಪ್ರೆಸ್ ಮೀಟ್ ಮಾಡುವಂತ ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯನವರು ಹಾಗೇ ನಿಂತಂತಹದನ್ನ ನಾವು ಗಮನಿಸಬಹುದಾಗಿತ್ತು. ಸೊ ಈಗ ಅದರಂತೆಯೇ ಆಗಿದೆ. ಯಾವುದೇ ಕಾರಣಕ್ಕೂ ನೀವು ರಾಜೀನಾಮೆ ಕೊಡಬೇಡಿ ಅಂತ ಸಿದ್ದರಾಮಯ್ಯನವರ ಆಪ್ತರು ಸಿದ್ದರಾಮಯ್ಯನವ್ರ ಜೊತೆಗೆ ಚರ್ಚೆ ಮಾಡುವಂತ ಸಂದರ್ಭದಲ್ಲಿ ವಾದ ಇಟ್ರು ಅಂತೇಳಿ ತಿಳಿದು ಬರ್ತಾ ಇದೆ. ಸಿದ್ದರಾಮಯ್ಯ ಮೇಲೆ ಆಪ್ತ ಸಚಿವರುಗಳು ಒತ್ತಡ ಹಾಕಿದ್ರು. ನಿಮ್ಮ ಪರ ನಾವೇ ರಾಹುಲ್ ಗಾಂಧಿ ಬಳಿ ಮಾತನಾಡ್ತೀವಿ, ರಾಹುಲ್ ಗಾಂಧಿ ಬಗ್ಗೆ ನಮ್ಗೆ ಗೊತ್ತಿದೆ, ನಾವು ಮಾತನಾಡ್ತೀವಿ ಅವ್ರ ಬಗ್ಗೆ, ಅವ್ರ ಜೊತೆಗೆ ನಿಮ್ ಬಗ್ಗೆ ಅಂತ ಎಲ್ಲ ಹೇಳ್ತಾರಂತೆ. ಬಟ್ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಬಗ್ಗೆ ನಿರಾಕರಿಸೋದಕ್ಕೆ ಸಾಧ್ಯ ಇಲ್ಲ. ಈಗ ನಾನು ಅವ್ರ ಮಾತನ್ನ ನಿರಾಕರಿಸೋಕೆ ಸಾಧ್ಯ ಇಲ್ಲ. ನಾನು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ, ನೀವು ಬೇಕಾದ್ರೆ ಹೋಗಿ ಮಾತಾಡಿ ಅಂತ ಸಿಎಂ ಹೇಳಿದ್ರು ಕೂಡ ನಾನು ರಾಜೀನಾಮೆ ಕೊಡುವಂತ ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ದೀನಿ ಅಂತ ಹೇಳಿ ಅಲ್ಲಿದ್ದಂತ ನಾಯಕರುಗಳಿಗೆ ಅಥವಾ ಸಚಿವರುಗಳಿಗೆ ಸಿದ್ದರಾಮಯ್ಯನವರು ತಮ್ಮ ನಿರ್ಧಾರ ಏನು ಅನ್ನೋದನ್ನ ಕನ್ವೆ ಮಾಡಿದ್ದಾರೆ ಅಂತ ಹೇಳಿ ತಿಳಿದು ಬರ್ತಾ ಇದೆ. ಪ್ರಸನ್ನ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಅಗೇನ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಪ್ರಸನ್ನ, ಇಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಆಗಿ ನಾವು ಗಮನಿಸ್ತಾ ಇದ್ದಂತ ಸಂಗತಿ ಅಂದ್ರೆ ಇದೆ, ಇನ್ ಕೇಸ್ ಸಿದ್ದರಾಮಯ್ಯನವರು ಒಪ್ಪಿದ್ರು ಕೂಡ ಅವರ ಜೊತೆಗಿರುವಂತಹ ಶಾಸಕರುಗಳು, ಸಚಿವರುಗಳು, ಅವರ ಆಪ್ತ ವರ್ಗ ಅಸುಲಭವಾಗಿ ಒಪ್ಪೋದಕ್ಕೆ ಸಾಧ್ಯನಾ ಅಂತ ಹೇಳ್ಕೊಂಡು. ಯಾಕಂದ್ರೆ ದಶಕಗಳ ಕಾಲ ಸಿದ್ದರಾಮಯ್ಯನವರು ಬೆನ್ನಿಗೆ ನಿಂತಿದ್ದಾರೆ. ಈಗ ಅವರು ಒಮ್ಮಿಂದೊಮ್ಮೆಲೆ ಪದತ್ಯಾಗ ಮಾಡ್ತಾರೆ ಅಂತ ಅಂದ್ರೆ ಮುಂದೆ ನಮ್ಮ ಕತೆ ಏನು ಅನ್ನುವಂಥದ್ದು ಸಹಜವಾದಂತ ಒಂದು ಪ್ರಶ್ನೆ ಅವರಲ್ಲೆಲ್ಲ ಉದ್ಭವ ಆಗುತ್ತೆ. ಅದರ ಜೊತೆಗೆ ಸಿದ್ದರಾಮಯ್ಯನವ್ರ ಮೇಲಿನ ಅಭಿಮಾನ ಸುಲಭವಾಗಿ ಅವರನ್ನ ಕೆಳಗಿಳಿಯೋದಕ್ಕೆ ಬಿಡಲ್ಲ ಅನ್ನುವಂಥದ್ದು. ಬಟ್ ಅವ್ರನ್ನೆಲ್ಲ ಹೇಗೆ ಕನ್ವಿನ್ಸ್ ಮಾಡುವಂತ ಕೆಲಸ ಆಗಿದೆ. ಬಹುಶಃ ಅವರಿಗೂ ಕೂಡ ಈ ವಿಚಾರ ಒಂದಲ್ಲ ಒಂದು ಮೂಲದಿಂದ 2-3 ದಿನಗಳ ಹಿಂದೆ ಕನ್ವೆ ಆಗಿದ್ದಂತ ಸಂಗತಿನ ಏನ್ ಕತೆ ಪ್ರಸನ್ನ? ಮಾಲ್ತೇಶ್, ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವರಿಗೆ ಹೇಗೆ ಎಲ್ಲ ಅಹಿಂದ ನಾಯಕರು ಬೆನ್ನೆಲುಬಾಗಿ ನಿಂತು ಕೆಲಸವನ್ನ ಮಾಡಿದ್ರು, ಸಿದ್ದರಾಮಯ್ಯನವರ ಶಕ್ತಿಯನ್ನ ಬಲಪಡಿಸಿದ್ರು, ಹಾಗೆಯೇ ಸಿದ್ದರಾಮಯ್ಯ ಒಂದಷ್ಟು ಅಹಿಂದ ನಾಯಕರ ಬಲಪಡಿಸೋದಕ್ಕೂ ಕೂಡ ಅವರು ತಮ್ಮ ಸಾಮರ್ಥ್ಯವನ್ನ ಕೊಟ್ಟಿದ್ದಾರೆ, ಅಥವಾ ತಮ್ಮ ವರ್ಚಸ್ಸಿನ ಮೇಲೆ ಒಂದಷ್ಟು ನಾಯಕರ ಅಸ್ತಿತ್ವವನ್ನು ಕೂಡ ಕಾಪಾಡಿದ್ದಾರೆ. ಈಗ ಆ ಅಸ್ತಿತ್ವದ ಪ್ರಶ್ನೆ ಬರುತ್ತೆ. ಸಿದ್ದರಾಮಯ್ಯ ಇಲ್ಲ ಅಂದ್ರೆ ಒಂದಷ್ಟು ನಾಯಕರ ಅಸ್ತಿತ್ವ ಏನು ಅನ್ನುವಂಥದ್ದು ಈಗ ಇರುವಂತಹ ಪ್ರಶ್ನೆ. ಅಹಿಂದ ನಾಯಕರು ಮಾತ್ರವಲ್ಲ, ಹಲವಾರು ಮಂದಿ ಸಿದ್ದರಾಮಯ್ಯನವರನ್ನ ನಂಬಿಕೊಂಡು ರಾಜಕಾರಣ ಮಾಡ್ತಾ ಇರುವಂತವರಿಗೆ ತಮ್ಮ ಅಸ್ತಿತ್ವ ಏನು ಅನ್ನುವಂಥ ಪ್ರಶ್ನೆ ಈಗ ಎದುರಾಗುತ್ತೆ. ಸಹಜವಾಗಿ ಸಿದ್ದರಾಮಯ್ಯನವರು ಜೊತೆಗೆ ಅವರ ಆಪ್ತರಿಗೆ ಒಂದು ಸಣ್ಣ ಹಿಂಟ್ ಇದ್ದಂತೆ ಕಾಣಿಸ್ತಾ ಇದೆ. ಯಾಕೆಂದ್ರೆ ನಾವು 1-1.5 ತಿಂಗಳ ಹಿಂದೆ ಕನ್ನಿಂಗ್ಹ್ಯಾಮ್ ರಸ್ತೆಯಲ್ಲಿ ಖಾಸಗಿ ಸ್ಥಳದಲ್ಲಿ ಒಂದು ಸಭೆ ಸಿದ್ದರಾಮಯ್ಯನವರ ಆಪ್ತರು ನಡೆಸಿದ್ರು. ಆ ಸಭೆಯಲ್ಲಿ ತುಂಬಾ ಓಪನ್ ಅಪ್ ಆಗಿ ಎಲ್ಲಾ ಸಚಿವರು ಹೇಳಿದ್ದಂಥದ್ದು ಸಿದ್ದರಾಮಯ್ಯನವರಿಗೆ, ರಾಹುಲ್ ಗಾಂಧಿ ಅವರು ಈ ಒಂದು ನಿರ್ಧಾರವನ್ನ ತಿಳಿಸಿದ್ರೆ ಏನ್ ಮಾಡ್ತೀರಿ ಅನ್ನುವಂಥದ್ದು, ಅಥವಾ ನೀವು 2 ವರ್ಷದ ಹಿಂದೆ ಯಾವ ರೀತಿ ಭಾವಿಸ್ತಾ ಇದ್ರೋ ರಾಜಕಾರಣ, ಆ ರೀತಿಯ ರಾಜಕಾರಣ ಇಲ್ಲ ಇವತ್ತು, ಶಾಸಕರ ಸಂಖ್ಯಾಬಲದ ಕೊರತೆ ಆಗಿದೆ ಅನ್ನುವಂಥ ಅಂಶವನ್ನು ಕೂಡ ಸಿದ್ದರಾಮಯ್ಯನವರಿಗೆ ಕನ್ವೆ ಮಾಡುವಂತ ಕೆಲಸವನ್ನ ಅವರ ಆಪ್ತ ಸಚಿವರು ಮಾಡಿದ್ದಾರೆ. ಇವತ್ತು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋ ಬಗ್ಗೆ ಒಲವನ್ನು ವ್ಯಕ್ತಪಡಿಸಿದ ಬಳಿಕ ಒಂದಷ್ಟು ಮಂದಿ ನಾವು ರಾಹುಲ್ ಗಾಂಧಿ ಅವರ ಜೊತೆ ಮಾತನಾಡ್ತೀವಿ, ನಿಮ್ಮ ಅನಿವಾರ್ಯತೆ ಕಾಂಗ್ರೆಸ್ ಪಕ್ಷಕ್ಕೆ ಏನಿದೆ ಅನ್ನುವಂಥದ್ದನ್ನ ಅವರಿಗೆ ತಿಳಿಸುವಂತ, ಮನವರಿಕೆ ಮಾಡಿಕೊಡುವಂತ ಪ್ರಯತ್ನವನ್ನ ಮಾಡ್ತೀವಿ ಅನ್ನುವಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಆದ್ರೆ ಅದಕ್ಕೆ ವಿರೋಧ ವ್ಯಕ್ತಪಡಿಸಿದಂತ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವರು ಸೂಚನೆ ಕೊಟ್ಟ ಮೇಲೆ ನಾನು ಅದಕ್ಕೆ ವಿರುದ್ಧವಾಗಿ ನಡೆದುಕೊಳ್ಳೋದಕ್ಕೆ ಸಾಧ್ಯವಿಲ್ಲ, ನೀವು ಬೇಕಿದ್ರೆ ಹೋಗಿ ರಾಹುಲ್ ಗಾಂಧಿ ಅವರ ಜೊತೆ ಮಾತನಾಡಿ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಆದ್ರೆ ಸಿದ್ದರಾಮಯ್ಯನವರು ಒಂದು ಎಐಸಿಸಿ ಕಚೇರಿಯಿಂದ ಹೊರಬರುವಾಗ ನೀವು ಹೇಳಿದ ಹಾಗೆ ಅವರ ಒಂದು ಲ್ಯಾಂಗ್ವೇಜ್ ಮತ್ತು ಬಾಡಿ ಲ್ಯಾಂಗ್ವೇಜ್ ಎರಡೂ ಕೂಡ ಗಮನಿಸಿದ್ರೆ 2018ರಲ್ಲಿ ಅವರು ಒಂದ್ಸಲ ಕೈ ಕಟ್ಟಿ ನಿಂತಿದ್ರು ರಾಜಭವನದ ಎದುರುಗಡೆ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಅಂತ ಸಮ್ಮಿಶ್ರ ಸರ್ಕಾರದ ಘೋಷಣೆ ಆಗುವಂತಹ ಸಂದರ್ಭದಲ್ಲಿ. ಇವತ್ತು ನಮಗೆ ಅದೇ ರೀತಿಯ ಒಂದು ರೀತಿಯ ಮುಖಚರ್ಯೆ, ಅದೇ ರೀತಿಯ ಬಾಡಿ ಲ್ಯಾಂಗ್ವೇಜ್ ಕಂಡು ಬಂತು. ಅಂದ್ರೆ ಅಷ್ಟರ ಮಟ್ಟಿಗೆ ಸ್ವಲ್ಪ ಆಘಾತ ಕೊಡುವಂತಹ ವಿಚಾರವನ್ನ ರಾಹುಲ್ ಗಾಂಧಿ ಅವರು ಪ್ರಸ್ತಾಪ ಮಾಡಿದ್ದಾರೆ ಅನ್ನುವಂಥದ್ದು ಅವರ ಮೇಲ್ನೋಟಕ್ಕೆ ಎಐಸಿಸಿ ಕಚೇರಿ ಹೊರಗೇನೆ ಗೊತ್ತಾಗ್ತಾ ಇತ್ತು. ಎಐಸಿಸಿ ಕಚೇರಿಯಿಂದ ಬಂದಂತಹ ಸಿದ್ದರಾಮಯ್ಯನವರು ಇದೀಗ ಒಂದು ರಾಜೀನಾಮೆ ಕೊಡುವಂತಹ ಒಂದು ನಿರ್ಧಾರಕ್ಕೆ ಬರೋದಕ್ಕೆ ಉಳಿದ ಎಲ್ಲ ಬೆಳವಣಿಗೆಗಳು ಕೂಡ ಕಾರಣವಾಗಿದ್ದಾವೆ. ಯತೀಂದ್ರ ಸಿದ್ದರಾಮಯ್ಯನವರ ಉಪಮುಖ್ಯಮಂತ್ರಿ ಆಗುವಂತಹ ಒಂದು ಆಫರ್ ಅನ್ನ ಸ್ವೀಕಾರ ಮಾಡ್ತಾರೋ ಬಿಡ್ತಾರೋ ಅದು ಮುಂದಿನ ಬೆಳವಣಿಗೆ. ಯಾಕೆಂದ್ರೆ ಕಾಂಗ್ರೆಸ್ ಹೈಕಮಾಂಡ್
ಹೈಕಮಾಂಡ್ ಬೇರೆ ಬೇರೆ ನಾಯಕರನ್ನು ಉಪಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂರಿಸಬೇಕಾ ಬೇಡವಾ ಎಲ್ಲವನ್ನೂ ಕೂಡ ನಾಳೆ ನಾಡಿದ್ದು ಡಿಸೈಡ್ ಮಾಡಬಹುದು. ಯಾರು ಮುಖ್ಯಮಂತ್ರಿ ಆಗ್ತಾರೆ ಅವರ ಅಭಿಪ್ರಾಯವನ್ನು ಕೂಡ ಉಪಮುಖ್ಯಮಂತ್ರಿಗಳ ಆಯ್ಕೆ ಸಂದರ್ಭದಲ್ಲಿ ತೆಗೆದುಕೊಳ್ಬೇಕಾಗುತ್ತೆ. ಸಮುದಾಯವಾರು ಉಪಮುಖ್ಯಮಂತ್ರಿಗಳ ಸ್ಥಾನವನ್ನು ಹಂಚಿಕೆ ಮಾಡುವಂತಹ ಸಂದರ್ಭದಲ್ಲಿ ಮುಂದಿನ ಚುನಾವಣೆ ದೃಷ್ಟಿಯಿಂದ ಯಾವ ಸಮುದಾಯ ಮುಖ್ಯ ಅನ್ನುವಂಥದ್ದನ್ನು ಕೂಡ ಗಮನದಲ್ಲಿಟ್ಕೊಂಡು ಅದನ್ನ ನಾಳೆ ನಾಡಿದ್ದು ತೀರ್ಮಾನ ಮಾಡಬಹುದು. ಆದ್ರೆ ಇವತ್ತಿನ ಮಟ್ಟಿಗೆ ಸಿದ್ದರಾಮಯ್ಯನವರ ರಾಜೀನಾಮೆಯ ಒಲವು ಅಥವಾ ರಾಜೀನಾಮೆ ಕೊಡೋದೇ ಹೆಚ್ಚು ಸೂಕ್ತ ಅನ್ನುವಂತಹ ರೀತಿಯ ಅವರ ಅಭಿಪ್ರಾಯ, ಆಪ್ತರ ಜೊತೆ ಅವರು ಹಂಚಿಕೊಂಡಂತಹ ಮಾತು ಮುಂದಿನ 2 ವರ್ಷದ ಕಾಂಗ್ರೆಸ್ನ ಭವಿಷ್ಯ ಮತ್ತು 2028ರ ಚುನಾವಣೆಯ ಭವಿಷ್ಯವನ್ನ ಖಂಡಿತವಾಗಿಯೂ ನಿರ್ಧಾರ ಮಾಡುತ್ತೆ. ಮಾಲ್ತೇಶ್, ಥ್ಯಾಂಕ್ ಯು ಪ್ರಸನ್ನ.